ಬ್ಯಾಕ್ ಟು ಮೈ ಚಾನಲ್ ಪ್ರೀತು ಗೌಡ ಕನ್ನಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ನೀವೆಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ. ಸೊ ಜಸ್ಟ್ ಇವತ್ತೊಂದು ರ್ಯಾಂಡಮ್ ವ್ಲಾಗ್ ಮಾಡ್ತಾ ಇದ್ದೀನಿ. ಏನು ಇಲ್ಲೇ ಒಳಗೆ ಸೋಫಾ ಮೇಲೆ ಕುತ್ಕೊಳಕು. ಸೊ ಏನಂದರೆ ಇವತ್ತು ನನ್ನ ಕಾಲೇಜ್ದು ಲಾಸ್ಟ್ ವರ್ಕಿಂಗ್ ಡೇ, ಅದಕ್ಕೆ ಒಂದು ಸ್ವಲ್ಪ ಚೆನ್ನಾಗಿ ರೆಡಿಯಾಗಿ ಹೋಗ್ತಾ ಇದ್ದೀನಿ ಇವತ್ತು. ಸೊ ನೋಡೋಣ ಎಲ್ಲರದು ರಿಯಾಕ್ಷನ್ಸ್ ಹೆಂಗಿರುತ್ತೆ ಮತ್ತು ಯಾರೆಲ್ಲ ನಾನು ಮಿಸ್ ಮಾಡ್ಕೊತಾರೆ ಎಲ್ಲ ನೋಡೋಣ. ಸುಮ್ಮನೆ ಜಸ್ಟ್ ಒಂದು ವ್ಲಾಗ್ ಇರಲಿ, ನೆನಪಿಗೆ ಚೆನ್ನಾಗಿರುತ್ತೆ ಅಂತ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ದಲ್ಲೇ ನೋಡ್ತಿದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಆ್ಯಂಡ್ ಎಷ್ಟೊಂದು ವೀಡಿಯೋಸ್ನ ಪ್ರೆಗ್ನೆನ್ಸಿ ಸೀರೀಸ್ದು ಅಪ್ಲೋಡ್ ಮಾಡಿದ್ದೀನಿ, ಅದನ್ನು ಕೂಡ ನೋಡಿ. ಆ್ಯಂಡ್ ಇನ್ಸ್ಟಾಗ್ರಾಮಲ್ಲಿ ಕೂಡ ನನ್ನ ಅಕೌಂಟ್ ಇದೆ, ಅದನ್ನು ಕೂಡ ಫಾಲೋ ಮಾಡಿ ಸಪೋರ್ಟ್ ಮಾಡಿ. ಸೊ ಫುಲ್ ವ್ಲಾಗ್ನ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸೊ ನಾನು ಲಾಸ್ಟ್ ಡೇ ಅಂತ ಅವತ್ತೇ ಹೇಳಿಬಿಟ್ಟಿದ್ದೆ. ಸೊ ಅದಕ್ಕೇ ವರ್ಷ, ಚಿತ್ರ, ಅಶ್ವಿನಿ, ಪೂಜಾ ಮಾಮ ಎಲ್ಲ ಸೇರ್ಕೊಂಡು ಪ್ಲ್ಯಾನ್ ಮಾಡಿ ಕೇಕ್ ಕಟ್ ಮಾಡಿಸಿದ್ರು ಸರ್ಪ್ರೈಸಾಗಿ. ತುಂಬಾ ಖುಷಿ ಆಯಿತು. ಎಷ್ಟೋ ಒಳ್ಳೆ ಫ್ರೆಂಡ್ಸ್ ಸಿಕ್ಕಿದ್ದಾರೆ, ಒಳ್ಳೊಳ್ಳೆ ವಿಷಯಗಳನ್ನ ಕಲ್ತ್ಕೊಂಡಿದ್ದೀನಿ ಇಲ್ಲಿ. 2.5 ಇಯರ್ಸ್ ಆಗ್ತಾ ಬಂತು. ತುಂಬ ಖುಷಿ ಆಗುತ್ತೆ, ಹಂಗೇ ಬೇಜಾರು ಆಗುತ್ತೆ ಮುಗ್ದೋಯ್ತಲ್ಲ ಎಲ್ಲ ಅಂತ. ಅಯ್ಯೋ ಇದೇನಾಯ್ತು ಗೊತ್ತಾ, ಹ್ಯಾಪಿ ಬರ್ಡೇ ಮಾಮ್ ಅಂತ ಬರ್ದ್ಬಿಟ್ಟವ್ರೆ. ಅಣ್ಣ ಬರ್ಡೇ ಅಣ್ಣ ಹ್ಯಾಪಿ ಬರ್ಕೊಡಿ ಅಂದೆ. ಪಾಪ ಮತ್ತೆ ಈ ಪ್ಲೇಟ್ನ ಚೇಂಜ್ ಮಾಡಿ ಹೊಸ ಪ್ಲೇಟ್ ಮಾಡಿಕೊಟ್ಟಿದ್ದವರು. ಹೋಗಿ ಮ್ಯಾಮ್, ಹೋಗಿ ಮ್ಯಾಮ್. ನಾನು ಮಾಡ್ತೀನಿ, ನೀವು ಹ್ಯಾಪಿ ಬಿ ಪ್ಲಸ್ ವಿತ್ ಬೇಬಿ ಬಾಯ್. ನನಗೂ ಬೇಬಿ ಬಾಯ್ ಬೇಕು. ಐ ಮೀನ್ ನನಗೆ ಏನ್ ಚಿತ್ರ, ಇಷ್ಟು ಬೇಗ ಮದ್ವೆನೇ ಆಗಿಲ್ಲ, ಇನ್ನ ಇಷ್ಟು ಬೇಗ ಆಸೆನಾ? ತಿನ್ಸು. ಚಿತ್ರ ಹಿಂದೆ ಬಮ್ಮ. ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ. ಸೊ ಎಲ್ಲರೂ ತುಂಬ ಮಿಸ್ ಮಾಡ್ಕೊತೀನಿ. ವರ್ಷ, ಚಿತ್ರ, ನಾನು 3 ಜನ ಜಾಸ್ತಿ ಅಲ್ಲಿ ಇಲ್ಲಿ ಹೋಗೋದಾಗಿರ್ಬೋದು, ಆಚೆ ಹೊರ್ಗಡೆನೂ ಏನಾದ್ರು ರಜೆಗಳಿದ್ದಾಗ ಪ್ಲ್ಯಾನ್ ಮಾಡೋದಾಗಿರ್ಬೋದು ಜಾಸ್ತಿ ಮಾಡ್ತಾಯಿದ್ವಿ. ವೀಣಾ ಮ್ಯಾಮ್ನೂ ಮಿಸ್ ಮಾಡ್ಕೊತೀನಿ. ಅವರು ಒಂಥರ ನಮಗೆ ಎಲ್ಲದರಲ್ಲೂ ಗೈಡ್ ಮಾಡ್ತಾಯಿದ್ರು, ಹಂಗೆ ಮಾಡಬಾರ್ದು ಹಿಂಗೆ ಮಾಡಬೇಕು ಅಂತ. ಸೊ ಎಲ್ಲರೂ ಮಿಸ್ ಮಾಡ್ಕೊತೀನಿ. ಬಟ್ ಏನೂ ಮಾಡೋಕ್ಕಾಗಲ್ಲ, ಎಲ್ಲದಕ್ಕೂ ಒಂದು ಎಂಡ್ ಅಂತ ಇರುತ್ತಲ್ಲ. ಸೊ ನಾವಿವಾಗ ಲೆಟರ್ಗೆ ಸೈನ್ ಹಾಕ್ಸ್ಕೊಬರಕ್ ಹೋಗ್ತಾ ಇದೀವಿ. ಬರೀ ಏನಾರು ಒಂದೊಂದು ಕೆಲಸ ಮಾಡ್ತಾನೆ ಇರ್ತಾಳೆ. ತಿಮ್ಮಿ ತರ ನಡಿಬೇಡ. ಒಂದೊಂದೇ ತಗೊಂಡು ಬಾಯ ಹಾಕೋಬೇಕು. ನಾನು ತಿಂತಿರ್ತೀನಿ ಏನಂದ್ರೆ ಇವಾಗ ನಾನು ಲಂಚ್ ತಂದಿರ್ಲಿಲ್ಲ, ಆಚೆ ಹೋಗ್ತಾ ಇದ್ವಿ. ಇವಳು ಫಸ್ಟ್ ಬರಲ್ಲ ಅಂದ್ಲು. ಆಮೇಲೆ ಏನ್ ತಗೋತೀಯ, ನೂಡಲ್ಸ್ ತಗೋತೀನಿ ಅಂದ್ರೆ ಬರ್ತೀನಿ ಅಂತ ಬರ್ತಾ ಇದ್ದಾಳೆ. ಇಂಥ ಫ್ರೆಂಡ್ಸ್ ಎಲ್ಲ ಇದಾರೆ ನೋಡಿ ಫ್ರೆಂಡ್ಸ್. ಇವಳೆ ಯಾರು ನನ್ನ ಜಾಸ್ತಿ ಮಿಸ್ ಮಾಡ್ಕೋತೀರಪ್ಪ? ನನ್ನನ್ನು ಮಿಸ್ ಮಾಡ್ಕೋತೀರಾ ನೀವು? ಹಂಗಾರೆ ಇವಳು ನನ್ನನ್ನು ಮಿಸ್ ಮಾಡ್ಕೊಳಲ್ಲ ಅಂತ. ಏನಿಲ್ಲ ಫ್ರೆಂಡ್ಸ್, ಸುಮ್ಮನೆ ಹೇಳ್ತಾಳಷ್ಟೇ. ಅವಳೇನು ನನ್ನ ಮಿಸ್ ಮಾಡ್ಕೊಳಲ್ಲ. ಈ ವೀಣಾ ಮೇಡಮ್ ಏನಕ್ಕೆ ಮಿಸ್ ಮಾಡ್ಕೋತಾರೆ ಅಂದರೆ, ಸ್ವಲ್ಪ ಕಾಲು ಎಳಿತಾ ಇರ್ತೀವಿ, ಅದಕ್ಕೆ ಮಿಸ್ ಮಾಡ್ಕೋತಾರೆ. ಇವರೇ ವೀಣಾ ಮೇಡಮ್. ಝೂಮಲ್ಲಿ ನೋಡ್ಕೊಬಿಡಿ ಎಲ್ಲ ನೋಡಿ. ಕೊಬ್ಬು ಜಾಸ್ತಿ, ಕೆಲಸನೇ ಮಾಡಲ್ಲ ಫ್ರೆಂಡ್ಸ್. ಇಬ್ಬರೂ ಕೆಲಸ ಮಾಡಲ್ಲ. ನಾನು ಮಾಡ್ತಾ ಇದ್ದಿದ್ದೆಲ್ಲ ಆ್ಯಕ್ಚುಲಿ ಇವತ್ತು ಇವ್ರು ಮಾಡ್ತಿದ್ದಾರೆ ಅಷ್ಟೇ. ಲಾಸ್ಟ್ ಡೇ ಅಂತ ನನಗೆ ಮಾಡೋಕ್ಕೆ ಕೊಟ್ಟಿಲ್ಲ. ಅಲ್ವೇನ್ರಿ ವೀಣಾ ಮೇಡಮ್? ಓ ಅಶ್ವಿನಿ ಬಂದ್ರಾ?
ನಾನು ಬೆಳಗ್ಗೆ ವಿಡಿಯೋನ ಸ್ಟಾರ್ಟ್ ಮಾಡಿದ್ದೆ ಆ್ಯಂಡ್ ಒಂದಷ್ಟು ಕ್ಲಿಪ್ಪಿಂಗ್ಸ್ನ ತೊಗೊಂಡೆ ಅಲ್ಲಿ ನಮ್ಮ ಕಾಲೇಜಲ್ಲಿ. ಸೊ ಲಾಸ್ಟ್ ವರ್ಕಿಂಗ್ ಡೇ ಇತ್ತು ನಂದಿವತ್ತು. ಸೊ ಖುಷಿ ಆಗುತ್ತೆ, ಎಷ್ಟೊಂದು ಕಲ್ತಿದ್ದೀನಿ, ಎಷ್ಟೊಂದು ಜನ ಸಿಕ್ಕಿದ್ದಾರೆ, ಒಳ್ಳೊಳ್ಳೆ ಫ್ರೆಂಡ್ಸ್ ಸಿಕ್ಕಿದ್ದಾರೆ. ಸೊ ಎಲ್ಲದಕ್ಕೂ ಖುಷಿ ಆಗುತ್ತೆ, ಹಂಗೆ ಬೇಜಾರು ಆಗುತ್ತೆ. ಆಲ್ಮೋಸ್ಟ್ 2 years ಆಯಿತು ನಾನಿಲ್ಲಿ ಜಾಯ್ನ್ ಆಗಿ. ತುಂಬಾ ಬೇಜಾರಾಗ್ತಾ ಇತ್ತು. ಒಂಥರ ಅಯ್ಯೋ ಏನಪ್ಪ, ಅಯ್ಯೋ ಒಂಥರ ಏನೋ ಮಿಸ್ ಮಾಡ್ಕೊತೀನಿ, ಮತ್ತೆ ಹೋಗೋಕ್ಕಾಗಲ್ವಲ್ಲ, ಜಾಯ್ನ್ ಆಗೋಕ್ಕಾಗಲ್ವಲ್ಲ, ಆಮೇಲೆ ಗೊತ್ತಿಲ್ಲ ಹೋಗ್ತೀವೋ ಮತ್ತೆ ಏನೋ ಅಂತ. ಸೊ ಒಂಥರ ಬೇಜಾರಾಗ್ತಾ ಇತ್ತು. ಐ ಜಸ್ಟ್ ವಾಂಟೆಡ್ ಟು ಸೇ ಏನಂದರೆ ಥ್ಯಾಂಕ್ ಯು ಯಾರೆಲ್ಲ ನನ್ನ ಈ ಒಂದು ಜರ್ನಿಲಿ ಜೊತೆಲಿದ್ದರು ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ನಾನೇನಂದರೆ ಒಂದು ಸಣ್ಣ ಪುಟ್ಟ ಯಾರಾದರೂ ನನಗೆ ಹೆಲ್ಪ್ ಮಾಡಿದ್ರು ಅವ್ರನ್ನೂ ಕೂಡ ನಾನು ಮರೆಯಲ್ಲ. ನಂಗೆ ಒಂಥರ ಏನೋ ಅವರು ಏನೋ ಒಂದು ನನಗೆ ಹೆಲ್ಪ್ ಮಾಡಿದ್ದಾರೆ ಅನ್ನೋ ಥರನೇ ಅನಿಸುತ್ತೆ. ಸೊ ಎಲ್ಲರಿಗೂ ನನಗೆ ಈ ಜರ್ನಿಗೆ ಯಾರೆಲ್ಲ ಸಪೋರ್ಟ್ ಮಾಡಿದ್ದೀರಾ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ತುಂಬ ಮಿಸ್ ಮಾಡ್ಕೊಳ್ಳೋದು ಅಂದರೆ ವರ್ಷನ್ನೇ, ಬಿಕಾಸ್ ಅವಳು ನಾನು ಒಂದೇ ಡಿಪಾರ್ಟ್ಮೆಂಟ್ ಆಗಿರೋದ್ರಿಂದ ತುಂಬ ಟೈಮ್ ಸ್ಪೆಂಡ್ ಮಾಡಿರ್ತೀವಿ. ಆಫ್ ಡೇ ನಮ್ಮದು ಅಲ್ಲ 3/4 ಭಾಗ ಅಷ್ಟು ದಿನ ನಾವು ಕೆಲಸದಲ್ಲೇ ಕಳೆದಿರ್ತೀವಿ. ಸೊ ತುಂಬ ಮಿಸ್ ಮಾಡ್ಕೋತೀನಿ. ವೀಣಾ ಮ್ಯಾಮ್ನ ಮಿಸ್ ಮಾಡ್ಕೋತೀನಿ. ನಾವು ಅಷ್ಟು ಚಾಟ್ ಮಾಡಿ ಮಾತಾಡ್ತಾ ಇದ್ದೀವಿ. ಇವಾಗ ರೀಸೆಂಟಾಗಿ ಜಾಯ್ನ್ ಆಗಿದ್ದು ಅಶ್ವಿನಿ, ಅವಳನ್ನೂ ಮಿಸ್ ಮಾಡ್ಕೋತೀವಿ ಬಿಕಾಸ್ ತುಂಬ ಮಾತಾಡ್ಕೊಂಡು ಕೂತ್ಕೋತಿದ್ವಿ. ಮೇಯ್ನಾಗಿ ವರ್ಷನ್ ಮಿಸ್ ಮಾಡ್ಕೋತೀನಿ, ಆಬ್ವಿಯಸ್ಲಿ ಚಿತ್ರನ್ ಮಿಸ್ ಮಾಡ್ಕೊತೀನಿ. ಅವಳು ಬೇರೆ ಡಿಪಾರ್ಟ್ಮೆಂಟ್, ಬಟ್ ಓಡಾಡ್ತಾ ಇರ್ತಿದ್ವಿ ನಾವು ಅಲ್ಲಿ ಇಲ್ಲಿ ಎಲ್ಲ, ಮತ್ತು ಫಂಕ್ಷನ್ ಇರುವಾಗೆಲ್ಲ ಜೊತೆಲಿರ್ತಿದ್ವಿ. ಸೊ ನಾನು ವರ್ಷ ಹೆಂಗೆ ಅಂದರೆ ಆಬ್ವಿಯಸ್ಲಿ ಫ್ರೆಂಡ್ಶಿಪ್ ಅಂದಮೇಲೆ ಒಂದು ಮಾತು ಹೋಗುತ್ತೆ ಬರುತ್ತೆ, ನಾವು ಜಗಳ ಆಡ್ತೀವಿ, ಒಂದಾಗ್ತೀವಿ, ತುಂಬಾ ಶೇರ್ ಮಾಡ್ಕೊಂಡಿರ್ತೀವಿ ಪ್ರತಿ ಒಂದು ವಿಷಯನೂ. ಅವಳಾಗಿರ್ಬೋದು, ನಾನಾಗಿರ್ಬೋದು. ಆ್ಯಂಡ್ ಈ ಒಂದು ನನ್ನೊಂದು ಪ್ರೆಗ್ನೆನ್ಸಿ ಜರ್ನಿಲಿ ತುಂಬಾ ಆ್ಯಂಡ್ ಈ ಜರ್ನಿಲಿ ಏನಂದರೆ ತುಂಬ ಇಷ್ಟ ಆಗೋದು ನನಗೆ ಕೇರಿಂಗ್. ಎಲ್ಲರೂ ತುಂಬ ಕೇರ್ ಮಾಡೋದು. ನನ್ನ ಡಿಪಾರ್ಟ್ಮೆಂಟಲ್ಲಂತೂ ಎಲ್ಲರೂ ನಾನು ಅಷ್ಟು ಚೆನ್ನಾಗಿ ಕೇರ್ ಮಾಡೋರು. ಅದರಲ್ಲಿ ವರ್ಷನೂ ಅಷ್ಟೇ ತುಂಬ ಜಾಸ್ತಿನೇ ಅಂತ ಹೇಳ್ಬೋದು. ನಿಜವಾಗ್ಲೂ ಖುಷಿ ಆಗುತ್ತೆ, ಹಂಗೆ ಅಟ್ ಎ ಟೈಮ್ ಬೇಜಾರು ಆಗುತ್ತೆ. ಏನು ಮಾಡೋಕ್ಕಾಗಲ್ಲ, ಎಲ್ಲ ಪಾರ್ಟ್ ಆಫ್ ಲೈಫ್ ಅಂತ ಹೇಳ್ತಾರಲ್ಲ, ಏನು ಮಾಡೋಕ್ಕಾಗಲ್ಲ. ಆ್ಯಂಡ್ ಆಬ್ವಿಯಸ್ಲಿ ನಾನು ಮೇಘನೂ ಕೂಡ ಇದರಲ್ಲಿ ನೆನೆಸ್ಕೋಬೇಕು, ಬಿಕಾಸ್ ಅವಳೇ ನನಗೆ ಹೇಳಿದ್ದು ಈ ಕಾಲೇಜಲ್ಲಿ ಹಿಂಗೆ ವೇಕೆನ್ಸಿ ಇದೆ ಅಂತ. ಅವಳು ಫಸ್ಟಲ್ಲಿ ವರ್ಕ್ ಮಾಡ್ತಾ ಇದ್ದಿದ್ದು. ಸೊ ಅವಳನ್ನೂ ಕೂಡ ನೆನೆಸ್ಕೊಬೇಕು. ಅವಳು ಹೇಳಿದ್ಕೆ ಅಲ್ವಾ ನಾನಲ್ಲಿ ಜಾಯ್ನ್ ಆಗಿದ್ದು. ಸೊ ಎಲ್ಲರೂ ಮಿಸ್ ಮಾಡ್ಕೊತೀನಿ, ನಮ್ಮ ಡಿಪಾರ್ಟ್ಮೆಂಟ್ನ ಮಿಸ್ ಮಾಡ್ಕೊತೀನಿ. ನಮ್ಮ HOD ಅಂತೂ ಅವ್ರ ಬಗ್ಗೆ ಮಾತಾಡೋಂಗೆ ಇಲ್ಲ, ಅಷ್ಟು ಸ್ವೀಟ್ ಅವರು. ನಿಜವಾಗ್ಲೂ ಎಲ್ಲದರಲ್ಲೂ ಸಪೋರ್ಟ್ ಮಾಡಿದ್ದಾರೆ ನಮಗೆ. ಸೊ ಮತ್ತೆ ನೋಡೋಣ ಜೊತೇಲಿ ವರ್ಕ್ ಮಾಡೋ ಚಾನ್ಸ್ ಸಿಗುತ್ತಾ ಅಂತ. ಆ್ಯಂಡ್ ಒಳ್ಳೊಳ್ಳೆ ಮೆಮೊರೀಸ್ ಇದೆ, ಖುಷಿ ಆಗುತ್ತೆ ಅಷ್ಟೇ, ಹೇಳೋಕ್ಕಾಗದು, ಇನ್ನೇನು ಹೇಳೋಕ್ಕಾಗತ್ತೆ. ಖುಷಿ ಆಗುತ್ತೆ ಇಷ್ಟು ದಿನ ಜೊತೆಲಿದ್ದು. ಇವಾಗ ಸಡನ್ನಾಗಿ ನೆಕ್ಸ್ಟ್ ಡೇಯಿಂದ ನಾವು ಹೋಗ್ತಿಲ್ಲ ಅಂತಂದರೆ ಬೇಜಾರಾಗುತ್ತೆ. ಯಾವುದೇ ಒಂದು ಫಂಕ್ಷನ್ ಬಂದರೂ ಇಬ್ಬರು ಫೋಟೋಸ್ ತೊಗೊಳೋದಾಗಿರ್ಬೋದು, ಜೊತೇಲಿ ಕೆಲಸ ಮಾಡೋದಾಗಿರ್ಬೋದು. ಸೊ ನಮ್ಮ ಒಂದು ಡಿಪಾರ್ಟ್ಮೆಂಟಲ್ಲಿ ನಾವೇ ಚಿಕ್ಕೋರು, ನಾನು ವರ್ಷ ಮತ್ತು ಇವಾಗ ಅಶ್ವಿನಿ ಬಂದಿರೋದು, ನಾವೇ ಚಿಕ್ಕೋರು. ಸೊ ಎಲ್ಲರೂ ಒಂಥರ ನಮ್ಮನ್ನು ಚೆನ್ನಾಗಿ ಟ್ರೀಟ್ ಮಾಡೋರು, ಅದೊಂಥರ ಖುಷಿ ಆಗ್ತಿತ್ತು. ಸೊ ಎಲ್ಲರೂ ಮಿಸ್ ಮಾಡ್ಕೊತೀನಿ. ಸೊ ಫೈನಲಿ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ. ಈ ಈ ಒಂದು ಜರ್ನಿಲಿ ಯಾರೆಲ್ಲ ನನ್ನ ಜೊತೆ ಇದ್ದು ನನಗೆ ಸಪೋರ್ಟ್ ಮಾಡಿದ್ರಿ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಈ ವ್ಲಾಗ್ ಏನಾದರೂ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆ್ಯಂಡ್ ಇನ್ನು ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲಾಟ್ಸ್ ಆಫ್ ಲವ್.